ಆಪ್ಷನ್ ಎಂಟ್ರಿ ಎಡಿಟಿಂಗ್ ಯಾವಾಗ ಅಂದ್ರೆ ಸೆಕೆಂಡ್ ರೌಂಡ್ ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಗೆ ಏನು ಅವಕಾಶ ಕೊಡ್ತಾರೆ ಅದು ಯಾವಾಗ ಕೊಡ್ತಾರೆ, ಹಾಗೆ ಎಷ್ಟು ದಿನಗಳ ಕಾಲ ಎಡಿಟಿಂಗ್ ಗೆ ಅವಕಾಶ ಕೊಡ್ತಾರೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಇವರು ನೀಡ್ತಾರೆ. ಮೊದಲಾಗಿ ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಪ್ರಾಸೆಸ್ ಏನಿದೆ ಅದು ಚಾಯ್ಸ್ ಎಂಟ್ರಿ ಆದ ನಂತರ ಇರುತ್ತೆ, ಪ್ರತಿ ವರ್ಷ ಇರೋದು ಹಾಗೆ, ಸರಿನಾ. ಈಗ ಈ ಚಾಯ್ಸ್ ಎಂಟ್ರಿ ಪ್ರಾಸೆಸ್ ನಡೀತಾ ಇದೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇದು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರೊಸೀಜರ್ ನಡೀತಾ ಇದೆ, ಇದನ್ನು ಕಂಪ್ಲೀಟ್ ಆಗಿಲ್ಲ. ಸೊ ಈ ಚಾಯ್ಸ್ ಎಂಟ್ರಿ ಪ್ರಾಸೆಸ್ ಕಂಪ್ಲೀಟ್ ಆದ ನಂತರ ಅಂದ್ರೆ ಲಾಸ್ಟ್ ಡೇಟ್ ಮುಗಿಯುತ್ತಲ್ವಾ, ಅದರ ನಂತರ ಸ್ಟಾರ್ಟ್ ಆಗ್ಬೋದು ಅಥವಾ ಆಗತ್ತೆ. ಅಥವಾ ಈಗ ಚಾಯ್ಸ್ ಎಂಟ್ರಿ ಮುಗಿತಾ ಇದೆ ಅಂದ್ರೆ 1-2 ದಿನ ಬಾಕಿ ಇದೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ, ಹಾಗಿದ್ದಾಗ ಕೂಡ ಈ ಎಡಿಟಿಂಗ್ ಗೆ ಅವಕಾಶವನ್ನ ನೀಡಬಹುದು. ಇದುವರೆಗೆ ಡೇಟ್ ಅನೌನ್ಸ್ ಆಗಿಲ್ಲ, ಬಟ್ ಚಾಯ್ಸ್ ಎಂಟ್ರಿ ಮುಗಿದ ನಂತರ ಅಥವಾ ಚಾಯ್ಸ್ ಎಂಟ್ರಿ ಮುಗಿಯುವ ಹಂತದಲ್ಲಿ ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಗೆ ಅವಕಾಶ ಕೊಡ್ತಾರೆ. ಅದೇ ಟೈಮ್ ಅಲ್ಲಿ BMS ಕೋರ್ಸ್ ಇದುವರೆಗೆ ಆಪ್ಷನ್ ಎಂಟ್ರಿ ಆಗಿಲ್ಲ, ಸೊ ಅಂತ ವಿದ್ಯಾರ್ಥಿಗಳು ಕೂಡ ಅಂದ್ರೆ BMS ಕೋರ್ಸ್ ಮಾಡಬೇಕಂತ ವಿದ್ಯಾರ್ಥಿಗಳು ಕೂಡ ನಿಮ್ಮ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ BMS ಕೋರ್ಸ್ ಗೆ ಸಂಬಂಧ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾರೆ.